2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಪೂರ್ವ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಭರ್ಜರಿ ಸನ್ಮಾನ ನೀಡಲಾಗಿದೆ. 625 ಅಂಕಗಳಿಗೆ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಬೆಂಗಳೂರಿನ ಪ್ರತಿಭಾವಂತ ವಿದ್ಯಾರ್ಥಿ ಧನುಷ್ ಇದೀಗ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ಸಾಧಕ ವಿದ್ಯಾರ್ಥಿಯ ಮನೆಗೆ ಕರುನಾಡ ಕನ್ನಡ ಯುವ ಕಸ್ತೂರಿ ಬಳಗ ರಾಜ್ಯ ಪದಾಧಿಕಾರಿಗಳು ಭೇಟಿ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಬಳಗದ ರಾಜ್ಯಾಧ್ಯಕ್ಷರಾದ ಪ್ರೊಫೆಸರ್ ಚಿಕ್ಕಲಿಂಗಯ್ಯ ಜಿಬಿ, ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಅನಿಲ್ ಕುಮಾರ್ ಕೆವಿ, ರಾಜ್ಯ ಖಜಾಂಚಿಗಳಾದ ನವೀನ್ ಕುಮಾರ್ ಬಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಹನುಮಪ್ಪ ಜೇಟಿ, ರಾಜ್ಯ ತಾಂತ್ರಿಕ ಸಂಶೋಧಕರಾದ ಶಶಾಂಕ್ ಸಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಯ ಈ ಅಪೂರ್ವ ಸಾಧನೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿ ಮುಂದಿನ ವಿದ್ಯಾಭ್ಯಾಸದಲ್ಲಿಯೂ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂದು ಹಾರೈಸಿದರು. ಪರಿಶ್ರಮ, ನಿಷ್ಠೆ ಮತ್ತು ದೃಢ ಸಂಕಲ್ಪ ಇದ್ದರೆ ಯಾವುದೇ ಗುರಿಯನ್ನು ಸಾಧಿಸಬಹುದು ಎಂಬುದಕ್ಕೆ ಧನುಷ್ ಅವರ ಸಾಧನೆಯೇ ಉತ್ತಮ ಉದಾಹರಣೆಯಾಗಿದೆ. ನಿನ್ನಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಕರ್ನಾಟಕದಾದ್ಯಂತ ಮೆರಿಬೇಕು, ಬರಬೇಕು. ನೀನು ಅವ್ರಿಗೆಲ್ಲರಿಗೂ ಕೂಡ ಸ್ಫೂರ್ತಿ ಆಗಬೇಕು ಅಂತ ಹೇಳಿ ನಮ್ಮ ಕರುನಾಡ ಕನ್ನಡ ಯುವ ಕಸ್ತೂರಿ ಬಳಗದ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತೆ ಹಾರೈಕೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ನಿನ್ನ ಇತ್ತಂತ ತಂದೆ ತಾಯಿಯೇ ಧನ್ಯ, ನಿಮ್ಮ ಕುಟುಂಬದ ಧನ್ಯ, ನಿಮ್ಮ ಚಿಕ್ಕಪ್ಪ, ಅಜ್ಜ, ತಾತ, ತಮ್ಮ. ಕಂಗ್ರ್ಯಾಚುಲೇಷನ್ ಧನುಷ್. ಥ್ಯಾಂಕ್ ಯು ಸೊ ಮಚ್. ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಕೊಟ್ಬಿಟ್ಟು ಬನ್ನಿ, ಅವ್ರ ಕೈ ಕೊಟ್ಟು. IIT ಕ್ರ್ಯಾಕ್ ಕೂಡ ಟ್ರೈ ಮಾಡ್ತೀರಾ? ವೆರಿ ಗುಡ್. ವಿಶ್ ಯು ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್. ಮತ್ತೆ ನಿಮಗೆ ಕರೆ ಮಾಡ್ತೀವಿ ಸರ್. ಅವತ್ತಿನ ದಿನ ದಯವಿಟ್ಟು ಆ ಫಂಕ್ಷನ್ ದಿನ ಬರಬೇಕು. ಸುಮಾರು ನಮ್ಮ ಸಂಘಟನೆಯರು ಒಂದು ಸುತ್ತಮುತ್ತ ಕರ್ನಾಟಕದಾದ್ಯಂತ ಒಂದು 500-600 ಜನ ಸೇರುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ನಿಮಗೆ ಮತ್ತೆ ನಾವು ಸನ್ಮಾನ ಮಾಡ್ತೀವಿ. ಅವತ್ತು ದಿನ ದಯವಿಟ್ಟು ಅವರ ತಂದೆ ತಾಯಿಯರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದರೆ ನಮಗೆ ಭಾಳ ಖುಷಿ ಆಗುತ್ತೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಇವರು ರೆಕಗ್ನಿಷನ್ ಆಗಬೇಕು, ಚೆನ್ನಾಗಿ ಓದಬೇಕು. ಇದೇ ಥರ ನೀನು ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ಆ ತಾಯಿ ಕನ್ನಡ ಭುವನೇಶ್ವರಿ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಮ್ಮ ಕರುನಾಡ ಕನ್ನಡ ಯುವ ಕಸ್ತೂರಿ ಬಳಗದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ಕರ್ನಾಟಕದ ಎಲ್ಲ ಜನತೆ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ, ಎಲ್ಲ ತಂದೆ ತಾಯಿಯಂತರ ಪರವಾಗಿ ನಿನಗೆ ಆಶೀರ್ವದಿಸಿ ಹಾರೈಸಿ ನಾವು ನಿನಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಕರುನಾಡ ಕನ್ನಡ ಯುವ ಕಸ್ತೂರಿ ಬಳಗದಿಂದ ಎಲ್ಲ ಮೆಂಬರ್ಸ್ ಬಂದಿರೋರು, ಎಲ್ಲ ಹೆಡ್ಸ್ ಬಂದಿರೋದ್ರಿಂದ ತುಂಬ ಖುಷಿ ಆಯಿತು. ಬಂದಿರೋ ಮಾರ್ಕ್ಸ್ಗೆ ರೆಕಗ್ನಿಷನ್ನು ಅವ್ರು ಬಂದು ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಭಾಳ ಖುಷಿ ಆಯಿತು, ನಮ್ಗೆ ಆಶೀರ್ವದಿಸಿದ್ರು. ಅದರಿಂದ ಮತ್ತೆ ನಮಗೆ ಸಿಗೋ ರೆಕಗ್ನಿಷನ್ನು ಬೇರೆ ಟೀಚರ್ಸ್ ಕಡೆಯಿಂದ ಅವ್ರ ಆಶೀರ್ವಾದ, ಮತ್ತು ಅಫ್ಕೋರ್ಸ್ ಎಲ್ಲ ಕರ್ನಾಟಕದವರು ನಮಗೆ ವೆಲ್ ವಿಷರ್ಸ್ ಆಗಿರ್ತಾರೆ. ಅವ್ರು ನಮಗೆ ಒಳ್ಳೆಯದನ್ನು ಬಯಸೋದು ನಮಗೆ ಮುಂದೆ ತುಂಬ ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ದೇವರ ಆಶೀರ್ವಾದ, ಇವರೆಲ್ಲರದ್ದು ಆಶೀರ್ವಾದ. ಇಲ್ಲಿ ಬಂದು ನನ್ನನ್ನು ರೆಕಗ್ನೈಸ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಭಾಳ ಖುಷಿ ಆಯಿತು ಇವರನ್ನು ನೋಡಿದ್ದು. ಈಗ ನಾನು ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಒಳ್ಳೆದಾಗಲಿ ತನುಷ್. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮದು CBSE ಸ್ಟೇಟ್ ಬೋರ್ಡಲ್ಲೇ ಔಟ್. ಇಂದು ನಮ್ಮ ಸುದಿನ ಹಾಗೂ ಇದು ಸುದೈವ. ನಮ್ಮ ಮೊಮ್ಮಗ ಧನುಷ್ ಈ ವರ್ಷದ SSLC ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ 625 ಅಂಕಗಳಿಗೆ 625 ಗಳಿಸಿ ಬೆಂಗಳೂರಿಗೆ ಮೊದಲಿಗನಾಗಿ ಉತ್ತೀರ್ಣನಾಗಿರುವುದರಿಂದ ನಮಗೆಲ್ಲ ಸಂತೋಷವಾಗಿದೆ. ಆ ಸಂತೋಷವನ್ನು ಹಂಚಿಕೊಳ್ಳಲು ನಮ್ಮ ಕರುನಾಡ ಕನ್ನಡ ಕಸ್ತೂರಿ ಸಂಘದ ಪದಾಧಿಕಾರಿಗಳೆಲ್ಲ ನಮ್ಮ ಮನೆಗೆ ಬಂದಿರುವುದು ಇಂದು ನಮ್ಮ ಸುದೈವ. ಆ ಪದಾಧಿಕಾರದ ಪ್ರತಿಯೊಬ್ಬ ಸದಸ್ಯರಿಗೂ ನಮ್ಮ ಕಡೆಯಿಂದ ಬಹಳ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಿಮ್ಮ ಸಹಕಾರ ಹೀಗೆ ಇದ್ದು ಮುಂದೆಯೂ ಕೂಡ ನಮ್ಮ ಹುಡುಗ ಮುಂದಿನ ಪರೀಕ್ಷೆಗಳಲ್ಲೂ ಕೂಡ ಇದೇ ರೀತಿ ಅಂಕಗಳನ್ನು ಗಳಿಸುತ್ತಾನೆ ಎಂಬ ನಂಬಿಕೆಯೂ ನಮಗಿದೆ. ನಿಮ್ಮ ಆಶೀರ್ವಾದದಿಂದ ಅದು ಆಗುತ್ತದೆ ಎನ್ನುವ ಭರವಸೆ ನಮಗೆ
ಕನ್ನಡ ತಾಯಿ ಭುವನೇಶ್ವರಿ ಕೊಟ್ಟಿದ್ದಾಳೆ ಎಂದು ಸಂತೋಷದಿಂದ ಹೇಳಬಯಸುತ್ತೇನೆ. ಜೈ ಕನ್ನಡ ಭುವನೇಶ್ವರಿ. ತುಂಬ ಚೆನ್ನಾಗಿ ಮಾತಾಡ್ತೀವಿ ಸರ್. ಥ್ಯಾಂಕ್ ಯು. ಓಕೆ, ಟ್ಯೂಷನ್ ಜಾಸ್ತಿ ಅಲ್ಲಿ ಎಲ್ಲ ಸಬ್ಜೆಕ್ಟು ಸಬ್ಸೆಪ್ರೇಟ್ ಟ್ಯೂಷನ್ ಹೋಗ್ತಾ ಇದ್ದ? ಹಾಂ, ಸೆಕೆಂಡ್ ಲ್ಯಾಂಗ್ವೇಜ್ ಒಂದು ಇರಲಿಲ್ಲ, ಬೇರೆದೆಲ್ಲ ಇತ್ತು. ಹೌದಾ, ವೆರಿ ಗುಡ್. ಸ್ಕೂಲಲ್ಲಿ ಸ್ಕೂಲಲ್ಲೂ ಟೀಚರ್ಸ್ ತುಂಬ ಚೆನ್ನಾಗಿದ್ರು. ಓಕೆ, ಆದರೆ ಮ್ಯಾಕ್ಸಿಮಮ್ ಸ್ಟಡಿ ಆಗ್ತಿದ್ದು ಸ್ಕೂಲ್ ಟ್ಯೂಷನಲ್ಲೇ. ನೀವು ಯಾವ ಥರ ಸ್ಟಡಿ ಪಡ್ತಿದ್ದೆ ಪುಟ? ಅದೇ ಹೇಳಿದಾಗೆ ಟ್ಯೂಷನಲ್ಲೇ ಮ್ಯಾಕ್ಸಿಮಮ್ ಸ್ಟಡಿ. ಅಲ್ಲ, ಇಲ್ಲಿ ಮನೇಲಿ ಬಂದಾಗ ಎಷ್ಟು ಅವರ್ ಓದ್ತಿದ್ದೆ? ಮನೆಯಲ್ಲಿ 1 to 1.5 hours ಮಲ್ಕೊಳಕ್ ಮುಂಚೆ ಓದ್ತಿದ್ದೆ ಅಷ್ಟೇ. ಮಲ್ಕೊಳ್ಳೋಕೆ ಮುಂಚೆ 1.5 hour? ಹಾಂ, ಯಾಕೆಂದರೆ ಟ್ಯೂಷನ್ಗೆ ಹೋಗ್ತಿದ್ನಲ್ಲ. ಸೊ 1 hour ಓದಿದ್ರೆ ಈ ಥರ ರಾಜ್ಯಕ್ಕೆ ಫಸ್ಟ್ ಬರೋಕ್ಕೆ ಸಾಧ್ಯ ಇಲ್ಲ ಪುಟ. 1.5 hour ಸಾಕಾ ನಿಮ್ಮ ಪ್ರಕಾರ? ಹಾಂ, ವೆರಿ ಗುಡ್. ಎಷ್ಟು ಜನ ನಿಮ್ಮ ಕಾಲೇಜಲ್ಲಿ ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ? ಔಟ್ ಆಫ್ ಔಟ್ ಯಾರೂ ಇಲ್ಲ ನಮ್ಮ ಸ್ಕೂಲಿಂದ. ನೀವು ಒಬ್ಬನೇ? ಈ ಬೆಂಗಳೂರಿಗೆ ನೀನೊಬ್ಬ? ಹೌದೌದು, ಸ್ಟೇಟ್ಗೆ 7 ಜನ, ಬೆಂಗಳೂರಿಗೆ ಇನ್ನೊಬ್ರು ಹುಡುಗಿ ಇದ್ದಾಳೆ, ಒಂದು ಮಾರ್ಕ್ 624 ಅವರಿಗೆ. 625ಗೆ 625. ಹಾಂ, ಏನ್ ತಲೆ? ಮೆಟೀರಿಯಲ್ ಎಲ್ಲ ಯಾವ್ದು ಓದ್ತಿದ್ದೆ ಮಗ? ನನಗೆ ಇಷ್ಟ ಆಗ್ತಿದ್ದಂದ್ರೆ ಟ್ಯೂಷನ್ ಮೆಟೀರಿಯಲ್ ಇತ್ತು, ಮತ್ತೆ ನಾನು ಬೇರೆ ಎಕ್ಸ್ಟರ್ನಲ್ ಮೆಟೀರಿಯಲ್ ಅಥವಾ ಆನ್ಲೈನ್ ಸಿಗೋದು ಯಾವ್ದಾದ್ರು ಯೂಸ್ ಮಾಡ್ತಿದ್ದೆ. ವೆರಿ ಗುಡ್. ನಿನ್ಗೆ ಟ್ಯೂಷನ್ ಹೆಸರು ಕೇಳ್ಬೋದು ಯಾವುದು ಅಂತ? ದುರ್ಗಾ ಪರಮೇಶ್ವರಿ ಅಂತ. ದುರ್ಗಾ ಪರಮೇಶ್ವರಿ ಟ್ಯೂಷನ್ ಸೆಂಟರ್. ಹಾಂ, ಯಾರು ಅದಕ್ಕೆ ಹೆಡ್? ಯಾರು? ಗೋಪಿಕೃಷ್ಣ ಸರ್ ಅಂತ ಇದ್ದಾರೆ. ಗೋಪಿಕೃಷ್ಣ ಸರ್, ವೆರಿ ಗುಡ್. ಗೋಪಿಕೃಷ್ಣ ಸರ್ ಯಾವ ಸಬ್ಜೆಕ್ಟ್ ತಗೋತಿದ್ರು? ಅವ್ರು ಸೋಷಿಯಲ್ ಸೈನ್ಸ್ ಮತ್ತೆ ಮ್ಯಾಥ್ಸ್ ತಗೋತಿದ್ರು. ಸೊ 2 ಸಬ್ಜೆಕ್ಟ್ ಅವರೊಬ್ಬರು ತಗೊಳ್ತಾ ಇದ್ರು. ವೆರಿ ಗುಡ್. ಬೇರೆ ಸಬ್ಜೆಕ್ಟ್ಸ್ ಎಲ್ಲ? ಬೇರೆ ಸಬ್ಜೆಕ್ಟ್ಸು ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಬಯಾಲಜಿ 3 ಬೇರೆ ಬೇರೆ ಟೀಚರ್ಸ್ ತಗೋತಿದ್ರು. ಆಮೇಲೆ ಕನ್ನಡಗೆ ಮತ್ತು ಸಂಸ್ಕೃತಗಳು ಟೀಚರ್ಸ್ ಇದ್ರು. ವೆರಿ ಗುಡ್, ವೆರಿ ಗುಡ್. ನಿನ್ನ ಫ್ರೆಂಡ್ಸಿಗೆ ಏನು ಹೇಳೋದಕ್ಕೆ, ಈ ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಸ್ಮಾರ್ಟ್ ವರ್ಕ್ ಮುಖ್ಯ ಆಗುತ್ತೆ ಹಾರ್ಡ್ ವರ್ಕ್ಗಿಂತ. ಹಾಡೋಕ್ಕಿಂತ ಸ್ಮಾರ್ಟ್ ವರ್ಕ್. ಹಾಂ, ಕಡಿಮೆ ಟೈಮ್ ಓದಿದ್ರು ಓದೋ ಟೈಮ್ ಚೆನ್ನಾಗಿ ಓದಬೇಕು. ಓದೋ ಟೈಮ್ಗೆ ಅಂದರೆ ನಿಮ್ಮ ಪ್ರಕಾರ 24 ಗಂಟೆ ಕೆಲವರೆಲ್ಲ ಓದ್ತಾರೆ. ನಮ್ಮ ಸ್ಟೂಡೆಂಟ್ಸ್ ಹಂಗೇನೆ 24 ಗಂಟೆನೂ ಕೂಡ ಓದ್ತಾ ಇರ್ತಾರೆ. ನಿದ್ದೆಗೆಟ್ಟು ಓದ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದ್ತಾರೆ. ಸೊ ಅದು ಓದೋದು ಇಂಪಾರ್ಟೆಂಟ್ ಅಲ್ಲ, ಓದೋಂಥ ಕಂಟೆಂಟು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಕರೆಕ್ಟ್ ಅಲ್ವಾ? 1.5 hour ಓದಿದ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಗುಡ್. ಸೊ ನಿಜ ನಮ್ಮ ಸಂಘದ ಕಡೆಯಿಂದ ನಿಮಗೆ ನಾವು ಸನ್ಮಾನ ಮಾಡೋದಕ್ಕೆ ಅಥವಾ ಫೆಲಿಸಿಟೇಷನ್ ಮಾಡೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಮಗನೇ. ನಿಮ್ಮ ಹೆಸರು?